ಬ್ರಿಟಿಷ್ ಆಳ್ವಿಕೆ ಭಾರತಕ್ಕೆ ಮಾಡಿದ ಒಳ್ಳೇದೇನು ಈ ಚರ್ಚೆ ಇವತ್ತಿಗೂ ಇದೆ ಅಲ್ವಾ? ಆದ್ರೆ 1 ಶತಮಾನಕ್ಕೂ ಹಿಂದೆ ಕೆಲವರು ಇದೇ ಪ್ರಶ್ನೆಯನ್ನ ಬೇರೆ ರೀತಿ ಕೇಳಿದ್ರು, ಅಂಕಿಅಂಶಗಳನ್ನಿಟ್ಕೊಂಡು, ಮತ್ತು ಅವರಿಗೆ ಸಿಕ್ಕಿದ ಉತ್ತರ ಇಡೀ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲ್ಲಾಡಿಸ್ಬಿಡ್ತು. ಬನ್ನಿ ಆ ಕಥೆಯೇನು ಅಂತ ಇವತ್ತು ನೋಡೋಣ. ಮೂಲ ಪ್ರಶ್ನೆ ಇದೇನೆ, ಬ್ರಿಟಿಷರು ಭಾರತವನ್ನ ಶ್ರೀಮಂತಗೊಳಿಸಿದ್ರಾ? ಅವರು ಇಲ್ಲಿಗೆ ಬಂದಿದ್ದು ನಮ್ಮ ದೇಶದ ಸಂಪತ್ತನ್ನ ಹೆಚ್ಚಿಸೋಕ ಅಥವಾ ತಮ್ಮ ಸಂಪತ್ತನ್ನ ಹೆಚ್ಚಿಸ್ಕೊಳ್ಳೋಕ? ನೋಡಿ, ಈ ಪ್ರಶ್ನೆಗೆ ಉತ್ತರವನ್ನ ಭಾವನಾತ್ಮಕವಾಗಿ ಕೊಡೋದು ಸುಲಭ, ಆದರೆ ಸಾಕ್ಷ್ಯಗಳ ಆಧಾರದ ಮೇಲೆ ಉತ್ತರ ಹುಡುಕೋಕ್ ಹೊರಟವರೇ ನಮ್ಮ ಆರಂಭಿಕ ರಾಷ್ಟ್ರೀಯವಾದಿಗಳು. ಸರಿ, ನಮ್ಮ ಈ ಕಥೆ ಶುರುವಾಗೋದು ಯಾವಾಗ ಗೊತ್ತಾ? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹುಟ್ಟಿದ್ದ ಆ ಕಾಲದಲ್ಲಿ. ಹೌದು, ಇತಿಹಾಸದಲ್ಲಿ ಈ ಒಂದು ಹಂತವನ್ನ ನಾವು ಮಂದಗಾಮಿ ಯುಗ ಅಂತ ಕರಿತೀವಿ. ಗಮನ ಇರ್ಲಿ, ಇದು ಸಣ್ಣ ಅವಧಿಯೇನಲ್ಲ, ಸುಮಾರು 20 ವರ್ಷಗಳ ಕಾಲ, ಅಂದ್ರೆ 1885ರಿಂದ 1905ರವರೆಗೆ. ಇದು ನಮ್ಮ ಸ್ವಾತಂತ್ರ್ಯ ಹೋರಾಟದ, ಹೀಗೇಳ್ಬೋದು, ಮೊದಲ ಹೆಜ್ಜೆಗಳು. ಅಂಡ್ ಇಲ್ಲಿ ಹೋರಾಟದ ಸ್ವರೂಪವೇ ತುಂಬನೇ ವಿಭಿನ್ನವಾಗಿತ್ತು. ಹಾಗಾದ್ರೆ ಯಾರು ಈ ಯುಗದ ನಾಯಕರು? ಪ್ರಮುಖವಾಗಿ ದಾದಾಭಾಯ್ ನವರೋಜಿ, ಎಂ.ಜಿ. ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ ಮತ್ತು ಗೋಪಾಲಕೃಷ್ಣ ಗೋಖಲೆ. ಇವರನ್ನ ಭಾರತದ ಮೊಟ್ಟಮೊದಲ ಆರ್ಥಿಕ ಚಿಂತಕರು ಅಂದ್ರೂ ತಪ್ಪಾಗಲ್ಲ. ಇವರು ಬರೀ ರಾಜಕೀಯ ನಾಯಕರಾಗಿರ್ಲಿಲ್ಲ, ಬದಲಿಗೆ ಆರ್ಥಿಕ ಪತ್ತೆದಾರರಾಗಿದ್ರು ಅಂತಾನೂ ಹೇಳಬಹುದು. ಇವರ ರಾಜಕೀಯ ಶೈಲಿ ಅದು ತುಂಬಾನೇ ಯುನೀಕ್ ಆಗಿತ್ತು. ಅದು ಪ್ರತಿಭಟನೆ, ಧರಣಿ ಅಥವಾ ಹಿಂಸೆಯ ಮಾರ್ಗವಾಗಿರಲಿಲ್ಲ. ಬದಲಿಗೆ ಅದು ಸಂಪೂರ್ಣವಾಗಿ ನಂಬಿಕೆ, ಮಾತುಕತೆ ಮತ್ತು ಮನವಿಗಳ ಮೇಲೆ ನಿಂತಿತ್ತು. ಕೇಳೋಕೆ ಆಶ್ಚರ್ಯ ಅನಿಸಬಹುದು ಅಲ್ವಾ? ಆದ್ರೆ ಆರಂಭದಲ್ಲಿ ಇವರಿಗೆ ಬ್ರಿಟಿಷರ ನ್ಯಾಯ ವ್ಯವಸ್ಥೆ ಮೇಲೆ ಅದೆಂತಹ ನಂಬಿಕೆ ಇತ್ತು ಅಂದ್ರೆ, ಬ್ರಿಟನ್ ಅನ್ನೋದು ಪ್ರಜಾಪ್ರಭುತ್ವದ ತಾಯಿ. ಹಾಗಾಗಿ ಅಲ್ಲಿನ ಸರ್ಕಾರಕ್ಕೆ ನಾವು ಸರಿಯಾಗಿ ಮನವರಿಕೆ ಮಾಡಿದ್ರೆ ಭಾರತೀಯರ ಕಷ್ಟಗಳನ್ನೆಲ್ಲ ನಿವಾರಿಸ್ತಾರೆ ಅಂತ ಪ್ರಾಮಾಣಿಕವಾಗಿ ನಂಬಿದ್ರು. ಹಾಗಾದ್ರೆ ಅವರ ಕಾರ್ಯತಂತ್ರ ಹೇಗಿತ್ತು ನೋಡಿ, ಎಷ್ಟು ಸಿಸ್ಟಮ್ಯಾಟಿಕ್ ಆಗಿದೆ. ಫಸ್ಟು ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಸಭೆಗಳನ್ನು ಮಾಡೋದು. ನೆಕ್ಸ್ಟು ಆ ಸಭೆಗಳಲ್ಲಿ ಚರ್ಚೆ ಮಾಡಿ ಒಂದು ಸ್ಪಷ್ಟ ನಿಲುವಿಗೆ ಬರೋದು. ಫೈನಲಿ ಅದನ್ನ ಒಂದು ಮನವಿಯ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸೋದು. ಇದನ್ನ ಕೆಲವರು ದೌರ್ಬಲ್ಯ ಅಂತ ಅನ್ಕೋಬಹುದು, ಆದರೆ ನಿಜಕ್ಕೂ ಇದೊಂದು ತಂತ್ರವಾಗಿತ್ತು. ಆದರೆ ಏನಾಯ್ತು? ಸತತ ಮನವಿಗಳು, ಚರ್ಚೆಗಳು ಇವ್ಯಾವೂ ಅವರು ಅಂದ್ಕೊಂಡಿದ್ದ ಫಲಿತಾಂಶವನ್ನ ಕೊಡ್ಲಿಲ್ಲ. ಆಗ ಇವರ ಗಮನ ಒಂದು ಹೊಸ ದಿಕ್ಕಿನತ್ತ ಹರಿತು. ಬರೀ ಆಡಳಿತದ ಸುಧಾರಣೆ ಬಗ್ಗೆ ಮಾತಾಡೋದು ಸಾಕು, ಆ ಆಡಳಿತದಿಂದ ಆಗ್ತಿರೋ ಆರ್ಥಿಕ ಪರಿಣಾಮವನ್ನೇ ಅಳೆದು ನೋಡೋಣ ಅಂತ ಶುರು ಮಾಡಿದ್ರು. ಇಲ್ಲೇ ನೋಡಿ ಕಥೆಯ ಅತಿದೊಡ್ಡ ಟರ್ನಿಂಗ್ ಪಾಯಿಂಟ್. ಅವರ ನಂಬಿಕೆ ಇದ್ದಿದ್ದು ರಾಜಕೀಯ ಸುಧಾರಣೆಯಲ್ಲಿ, ಆದರೆ ಅವರ ಆಕ್ಷನ್ ಶಿಫ್ಟ್ ಆಗಿದ್ದು ಆರ್ಥಿಕ ವಿಶ್ಲೇಷಣೆಯತ್ತ. ಬ್ರಿಟಿಷ್ ಆಳ್ವಿಕೆಯ ನಿಜವಾದ ಮುಖವನ್ನ ಅದರ ಆರ್ಥಿಕ ದಾಖಲೆಗಳಲ್ಲೇ ಹುಡುಕೋಕ್ ಶುರು ಮಾಡಿದ್ರು. ಇದು ಆ ಕಾಲಕ್ಕೆ ನಿಜಕ್ಕೂ ಒಂದು ಕ್ರಾಂತಿಕಾರಿ ನಡೆ. ಯಾಕೆಂತೀರಾ? ಯಾಕಂದ್ರೆ ಮೊದಲನೇ ಬಾರಿಗೆ ಬ್ರಿಟಿಷ್ ಆಡಳಿತದ ವಿರುದ್ಧ ಕೇವಲ ಭಾವನಾತ್ಮಕ ವಾದಗಳನ್ನ ಮಾಡಲಿಲ್ಲ. ಬದಲಿಗೆ ಅವರದೇ ದಾಖಲೆಗಳು, ಅವರದೇ ಅಂಕಿಅಂಶಗಳನ್ನ ಒಂದು ಅಸ್ತ್ರವಾಗಿ ಬಳಸ್ಕೊಂಡ್ರು. ಇದರಿಂದ ಹೋರಾಟಕ್ಕೆ ಒಂದು ಬೌದ್ಧಿಕ ಆಯಾಮ, ಒಂದು ಇಂಟೆಲೆಕ್ಚುಯಲ್ ಡೆಪ್ತ್ ಸಿಕ್ತು. ಈ ಆಳವಾದ ಸಂಶೋಧನೆಯಿಂದ ಹೊರಬಂದಿದ್ದೇ ಭಾರತದ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲಾದ ಸಿದ್ಧಾಂತ, ಅದೇ ಸಂಪತ್ತಿನ ಸೋರಿಕೆ ಸಿದ್ಧಾಂತ. ಈ ಸಿದ್ಧಾಂತಕ್ಕೆ ಒಂದು ಸ್ಪಷ್ಟ ರೂಪ ಕೊಟ್ಟು ಅದಕ್ಕೆ ಸಂಪತ್ತಿನ ಸೋರಿಕೆ ಅಥವಾ ಡ್ರೇನ್ ಆಫ್ ವೆಲ್ತ್ ಅನ್ನೋ ಪವರ್ಫುಲ್ ಹೆಸರನ್ನ ನೀಡಿದ್ದು ದಾದಾಭಾಯ್ ನವರೋಜಿಯವರು. ಇವರನ್ನ ಭಾರತದ ಮಹಾನ್ ವೃದ್ಧ ಅಂದ್ರೆ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತಾನೂ ಪ್ರೀತಿಯಿಂದ ಕರೆಯಲಾಗುತ್ತೆ. ಹಾಗಾದ್ರೆ ಏನಿದು ಸಂಪತ್ತಿನ ಸೋರಿಕೆ? ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಹೀಗಂದ್ಕೊಳ್ಳಿ, ಒಂದು ದೊಡ್ಡ ನೀರಿನ ಟ್ಯಾಂಕ್ ಇದೆ. ಅದರಿಂದ ನೀರು ಒಂದೇ ಸಮನೆ ಹೊರಗೆ ಹರಿದೋಗ್ತಾನೇ ಇದೆ, ಆದ್ರೆ ಒಳಗೆ ಒಂದೇ ಒಂದು ಹನಿ ನೀರು ಬರ್ತಿಲ್ಲ. ಆಗೇನಾಗುತ್ತೆ? ಸಹಜವಾಗಿ ಆ ಟ್ಯಾಂಕ್ ಖಾಲಿಯಾಗುತ್ತೆ ಅಲ್ವಾ? ನವರೋಜಿ ಹೇಳಿದ್ದು ಇದನ್ನೇ. ಭಾರತದ ಸಂಪತ್ತು ಕೂಡ ಇದೇ ರೀತಿ ಬ್ರಿಟನ್ಗೆ ನಿರಂತರವಾಗಿ ಹರಿದೋಗ್ತಿದೆ, ಆದರೆ ಅದಕ್ಕೆ ಪ್ರತಿಯಾಗಿ ಭಾರತಕ್ಕೆ ಅಕ್ಷರಶಃ ಏನೂ ಸಿಗ್ತಿಲ್ಲ ಅಂತ. ಹಾಗಾದ್ರೆ ಕಣ್ಣಿಗೆ ಕಾಣದ ಈ ಪೈಪ್ಲೈನ್ ಹೇಗೆ ಕೆಲಸ ಮಾಡ್ತಿತ್ತು? ಮುಖ್ಯವಾಗಿ 3 ದಾರಿಗಳಿದ್ದು. ಮೊದಲನೇದು ವ್ಯಾಪಾರ ನೀತಿ. ಅಂದ್ರೆ ಬ್ರಿಟಿಷ್ ಸರಕುಗಳಿಗೆ ಭಾರತೀಯ ಮಾರುಕಟ್ಟೆ ಫುಲ್ ಓಪನ್. ಆದರೆ ನಮ್ಮ ಭಾರತೀಯ ಸರಕುಗಳಿಗೆ ಬ್ರಿಟಿಷ್ ಮಾರುಕಟ್ಟೆಯಲ್ಲಿ ಅವಕಾಶವೇ ಇರಲಿಲ್ಲ. ಎರಡನೇದು, ಇಲ್ಲಿ ಕೆಲಸ ಮಾಡ್ತಿದ್ದ ಬ್ರಿಟಿಷ್ ಅಧಿಕಾರಿಗಳ ಸಂಬಳ, ಭತ್ಯೆ, ಪಿಂಚಣಿ ಇದೆಲ್ಲವನ್ನೂ ಪಾವತಿಸುತ್ತಿದ್ದುದು ನಮ್ಮ ಭಾರತದ ಖಜಾನೆಯಿಂದಲೇ. ಮತ್ತು ಮೂರನೇದು, ಇಡೀ ಬ್ರಿಟಿಷ್ ಆಡಳಿತದ ಖರ್ಚು, ಅವರ ಸೇನಾ ವೆಚ್ಚ ಎಲ್ಲವನ್ನೂ ಭಾರತೀಯರ ತೆರಿಗೆ ಹಣದಿಂದಲೇ ಭರಿಸಲಾಗ್ತಿತ್ತು. ಅಂದ್ರೆ ನಮ್ಮ ದುಡ್ಡಲ್ಲೇ ನಮ್ಮನ್ನ ಆಳ್ತಿದ್ರು.
ಹೀಗೆ ಈ ಸಿದ್ಧಾಂತವನ್ನ ಮಂಡಿಸಿದ್ದೇ ಮಂದಗಾಮಿಗಳು ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ನೀಡಿದ ಅತಿ ದೊಡ್ಡ ಮತ್ತು ಅತ್ಯಂತ ಮಹತ್ವದ ಕೊಡುಗೆ ಅಂತ ಹೇಳಬಹುದು. ಯಾಕೆ ಇದು ಅಷ್ಟೊಂದು ಮುಖ್ಯ? ಯಾಕಂದ್ರೆ ಇದು ಬ್ರಿಟಿಷರ ನಾವು ಭಾರತದ ಉದ್ಧಾರಕ್ಕಾಗಿ ಇದ್ದೇವೆ ಅನ್ನೋ ವಾದವನ್ನ, ಆ ಸುಳ್ಳು ನಿರೂಪಣೆಯನ್ನ ಬುಡಸಮೇತ ಕಿತ್ತು ಹಾಕಿತು. ಇದು ಕೇವಲ ಒಂದು ಆರೋಪವಾಗಿರಲಿಲ್ಲ, ಬದಲಾಗಿ ಸಾಕ್ಷ್ಯಾಧಾರಗಳ ಸಮೇತ ಮಂಡಿಸಿದ ಸತ್ಯವಾಗಿತ್ತು. ಇದು ನಮ್ಮ ಹೋರಾಟಕ್ಕೆ ಒಂದು ನೈತಿಕ ಮತ್ತು ಬೌದ್ಧಿಕ ಶಕ್ತಿಯನ್ನ ತುಂಬಿತು. ಇದರ ಪರಿಣಾಮ ತುಂಬಾನೇ ದೂರಗಾಮಿಯಾಗಿತ್ತು. ಮೊದಲನೇದಾಗಿ, ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಸ್ಪಷ್ಟವಾದ ಆರ್ಥಿಕ ಕಾರಣ ಸಿಕ್ತು. ಎರಡನೇದಾಗಿ, ಬ್ರಿಟಿಷರ ಆಳ್ವಿಕೆ ಹೇಗೆ ಭಾರತವನ್ನ ಬಡವಾಗಿಸ್ತಿದೆ ಅಂತ ಜನಸಾಮಾನ್ಯರಿಗೂ ಅರ್ಥವಾಗೋಕ್ ಶುರುವಾಯಿತು. ಮತ್ತು ಇದೇ ಮುಂದೆ ಉದಾರವಾದಿ ರಾಷ್ಟ್ರೀಯತೆ ಅನ್ನೋ ಒಂದು ಹೊಸ ರಾಜಕೀಯ ಚಿಂತನೆಗೆ ಅಡಿಪಾಯವನ್ನ ಹಾಕಿಕೊಡ್ತು. ನವರೋಜಿಯವರು ಆಗ ವ್ಯಾಪಾರ ಮತ್ತು ಸಂಬಳದ ಬಗ್ಗೆ ಮಾತಾಡಿದರು. ಹಾಗಾದರೆ ಕೊನೆಯದಾಗಿ ನಾವೆಲ್ಲ ಯೋಚಿಸಬೇಕಾದ ಪ್ರಶ್ನೆ ಇದು: ಇವತ್ತಿನ ಈ ಡಿಜಿಟಲ್ ಮತ್ತು ಜಾಗತಿಕ ಜಗತ್ತಿನಲ್ಲಿ ಒಂದು ದೇಶದ ಸಂಪತ್ತು ಯಾವೆಲ್ಲ ಹೊಸ ರೂಪಗಳಲ್ಲಿ ಸೋರಿ ಹೋಗಬಹುದು? ಬಹುಶಃ ಅದರ ಸ್ವರೂಪ ಬದಲಾಗಿರಬಹುದು ಅಲ್ವಾ? ಆದರೆ ಸೋರಿಕೆ ಅನ್ನೋ ಕಾನ್ಸೆಪ್ಟು ಇವತ್ತಿಗೂ ಪ್ರಸ್ತುತ ಅನ್ಸುತ್ತೆ. ಇದರ ಬಗ್ಗೆ ಯೋಚಿಸಿ ನೋಡೋಣ.